ಎಸ್. ಒಂದು ಹೊಸ ಸಿನಿಮಾ ತಂಡ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅವರಲ್ಲೊಂದು ಭಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ, ಜನ ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾರ ಅನ್ನುವಂಥದ್ದು ಭಯ ಇದ್ದೇ ಇರುತ್ತೆ. ಈಗ ಅದೇ ಒಂದು ಭಯ ಇರುವಂಥ ಸಿನಿಮಾ ತಂಡ ಇವತ್ತು ನನ್ನೊಟ್ಟಿಗಿದ್ದಾರೆ. ಬಂದೂಕು ಅನ್ನುವಂಥ ಸಿನಿಮಾ ಮಾಡಿದ್ದಾರೆ. ಈ ಹಿಂದೆ ಒಂದಷ್ಟು ಸಿನಿಮಾಗಳು ಹೊಸೊಬ್ಬರ ಸಿನಿಮಾಗಳು ಬಂದಿದೆ. ಆದರೆ ಹೊಸೊಬ್ಬರ ಸಿನಿಮಾ ಆದ್ರೂ ಕಂಟೆಂಟ್ ಇದ್ರೆ ಜನ ನೋಡ್ತಾರೆ ಅನ್ನುವಂಥದ್ದು ಈ ಹಿಂದೆ ಬಂದಂಥ ಸಿನಿಮಾಗಳೇ ಸಾಕ್ಷಿ. ಇವತ್ತು ನನ್ನೊಟ್ಟಿಗೆ ಬಂದೂಕು ಸಿನಿಮಾದ ನಿರ್ಮಾಪಕರು ಜೊತೆಗೆ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಹೆಂಗೆ ನಡೀತಾ ಇದೆ ಪ್ರಮೋಷನ್ ಕೆಲಸಗಳೆಲ್ಲ ಅಂತ? ಮೇಡಮ್, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಪ್ರಮೋಷನ್ಸ್ ಏನೂ ಆಗಿಲ್ಲ. ಪ್ರಮೋಷನ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸೊ ಈಗ ಇದು ನಿಮ್ಮ ಮುಖಾಂತರ ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೆ ತಿಳಿಸ್ಬೇಕು ಅಂತ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಮ್ಯಾಮ್. ಇನ್ನು ಬೇರೆ ಪ್ರಮೋಷನ್ಸ್ ಅಂತ ಏನು ಮಾಡಿಲ್ಲ ಮ್ಯಾಮ್. ಏನೋ ಒಂದು ಸ್ವಲ್ಪ ಪೋಸ್ಟ್ ಅಂಟಿಸಿದ್ದೀವಿ, ಅದು ಬಿಟ್ಟರೆ ಏನೂ ಮಾಡಿಲ್ಲ ಅನ್ಕೊತೀನಿ. ಸರ್, ಈಗಾಗಲೇ ಅಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನಮ್ಮಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ, ನಮಗೂ ಒಂದು ದೊಡ್ಡ ಭಯ ಇದೆ, ಜನ ಈಗ ಥಿಯೇಟರ್ಗೆ ಬರೋದಿಲ್ಲ ಅನ್ನೋದು ಕೂಗು ಜೋರಾಗಿ ಕೇಳ್ತಾ ಇರುವಂಥದ್ದು. ಆ ಭಯ ನಿಮ್ಮಲ್ಲೂ ಇದೆ, ಯಾಕೆ ಸರ್ ಅಂತ? ಖಂಡಿತವಾಗ್ಲು ಮೇಡಮ್. ಈಗ ಜನ ಹೇಳ್ತಿರೋದೆಲ್ಲ ಹೀಗೆ ಅಂದರೆ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ನಮಗೆ ಭಯ ಶುರುವಾಗಿದೆ ಈಗ. ಸೊ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ ಅನ್ನೋ ಧೈರ್ಯದ ಮೇಲೆ ನಾವು ಈಗ ಅದಕ್ಕೋಸ್ಕರ ನಾನು ಅಲ್ಲಿ ಹೇಳ್ದನಲ್ಲ ಮೇಡಮ್, ಆ ಥರ ಬೇಕಾದ್ರೆ ನಿಮ್ಮ ಟೈಮ್ ಕೊಡಿ, 2.5 ಅವರ್ ಟೈಮ್ ಕೊಡಿ, ನಾನು ಆ ಟಿಕೆಟ್ ನಾನು ಕೊಡ್ತೀನಿ ಅನ್ನೋ ಇದಕ್ಕೆ ನಾನು ಹೇಳಿದ್ದೆ ಮೇಡಮ್. ದಯವಿಟ್ಟು ನಿಮ್ಮ ಕಡೆಯಿಂದ ಇದನ್ನ ಆದಷ್ಟು ಪ್ರೇಕ್ಷಕರಿಗೆ ಕೊಟ್ಟು ಹೇಳಿದ್ರೆ ಬರಲಿ ಮೇಡಮ್. ಫಸ್ಟ್ ಶುಕ್ರವಾರ ಎಷ್ಟು ಜನ ಬರ್ತಾರೆ ನಮ್ಮ ಥಿಯೇಟ್ರಿಗೆ ಅಷ್ಟು ಜನಕ್ಕೂ ನಾನು ಪೇ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಮೇಡಮ್. ಅವ್ರು ಟೈಮ್ ಕೊಡ್ಬೇಕು ನಮಗೆ, 2.5 ಅವರ್ ಟೈಮ್ ಕೊಟ್ಬಿಟ್ಟು ಬರಲಿ. ಇಷ್ಟ ಆದರೆ ಬೇಕಾದ್ರೆ ನೀವು ಇನ್ನೊಬ್ರಿಗೆ ಹೇಳಿ, ಇಲ್ಲ ಈ ಥರ ಸಿನಿಮಾಗೆ ಈ ಥರ ಪ್ರಮೋಷನ್ ಮಾಡ್ದಲ್ಲೋ ಅಂತ ಬೈದ್ಬಿಟ್ಟು ಹೋಗಲಿ. ಅದಕ್ಕೆ ನಾನು ಒಪ್ಕೊತೀನಿ. ಅವ್ರು ಬೈದ್ರು ನಾನು ಒಪ್ಕೊತೀನಿ. ಇವಾಗ ಯಾಕೆ ನಿಮಗೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನುವಂಥ ಆಸೆ ಉಟ್ಕೊಳ್ತು ಅಂತ? ಅಲ್ಲ ಮೇಡಮ್, ತುಂಬ ವರ್ಷದಿಂದ ಇತ್ತು, ಬಟ್ ಆಗಲ್ಲ. ಇದು ಕನಸೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದು ನಾನು. ಬಟ್ ಯಾವಾಗ ಜಿಮ್ ಸೇರ್ಕೊಂಡು ಇವನು ಈ ಥರ ಹೇಳಿದ್ನೋ, ಸೊ ಅವಾಗ ಎಲ್ಲೋ ನನಗೆ ಆ ಕಾಂಟ್ಯಾಕ್ಟ್ ಇರಲಿವಲ್ಲ ಮೇಡಮ್. ಯಾವ ಡೈರೆಕ್ಟರ್ ಇರ್ಬೋದು, ಯಾವ ಆಕ್ಟರ್ ಇರ್ಬೋದು, ಯಾರು ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಇವನು ಹೊಸಬ, ಇವನು ಹೇಳೋ ನರೇಶನ್ ಮೇಲೆ ನಂಗೆ ತುಂಬ ಇಷ್ಟ ಆಗೋಯ್ತು. ಸೊ ಹಿಂಗಾದ್ರೂ ನಾನು ಏನೋ ಆ್ಯಕ್ಟರ್ ಆಗ್ಬಿಡ್ತೀನೇನೋ ಅನ್ನೋ ಆಸೆಗೆ ನಾನೇ ಮಾಡ್ತೀನಿ ಮಚ್ಚ, ದಯವಿಟ್ಟು ನನಗೆ ಚಾನ್ಸ್ ಕೊಡು, ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವನು ಯೋಚನೆ ತುಂಬ ಸಡನ್ನಾಗಿ ಒಪ್ಪಿಲ್ಲ. ಯಾಕಂದರೆ ಹೊಸಬ ನಾನು, ನನಗೇನು ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ ಅಂತ. ಒಂದು 6 ತಿಂಗಳು ಟೈಮ್ ತೊಗೊಂಡು ಅವನು ಪ್ರಿಪ್ರೇಷನ್ ಮಾಡಿಕೊಂಡು, ಸೊ ಆಯಿತು ಮಾಡೋಣ ಸರ್ ಎಲ್ಲ ಸೇರಿಕೊಂಡು ಅಂತ ಮಾಡ್ದೆ. ಸೊ ಅದು ನಾವು ಅಂದ್ಕೊಂಡು ಬಡ್ಜೆಟ್ಗೆ ಡಬ್ಬಲ್ಲೇ ಆಗೋಯ್ತು. ಯಾಕಂದರೆ ಕಂಟೆಂಟು ಕೇಳ್ತು ಎಲ್ಲ ಔಟ್ಸೈಡ್, ಎಲ್ಲ ಉಡುಪಿ, ಮಂಗಳೂರು ಮತ್ತು ಹೊನ್ನಾವರ, ಮಳವಳ್ಳಿ ಈ ಜಾಗದಲ್ಲಿ ಮಾಡಿರೋದು. ಸೊ ಟೀಮ್ ಎಲ್ಲ ಅಲ್ಲಿ ಹೋಗಿ ಸ್ಟೇ ಆಗಿ ಇರೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗೋಗಿತ್ತು. ಸೊ ಹಾಗಾಗಿ ತುಂಬ ಒಂದು ಇದಕ್ಕೆ ಬಂದುಬಿಟ್ಟಿದೆ. ಸೊ ಈಗ ನಾನು ಇಷ್ಟು ಚೆನ್ನಾಗಿರೋದು ಸಿನಿಮಾ ಮಾಡಿ ಸೋತ್ಬಿಡ್ತೀನಿ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ಈಗ ಯಾರು ಬಂದಿಲ್ಲ ಅಂದರೆ ಈಗ ಜನ ಹೇಳ್ತಿರೋದು ವರ್ಡ್ ಆಫ್ ಮೌತು. ಬಟ್ ಆ ವರ್ಡ್ ಆಫ್ ಮೌತ್ ಹರಡ್ಸೋರು ಯಾರು? ಈಗ ನಾವು ಎಷ್ಟು ಜನಕ್ಕೆ ಅಂತ ಹೇಳೋಕ್ಕಾಗುತ್ತೆ? ಸೊ ಅದಕ್ಕೆ ಫಸ್ಟ್ ಡೇ ಎಷ್ಟು ಜನ ಬರ್ತಾರೋ ಅವ್ರು ಅಟ್ಲೀಸ್ಟ್ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೋಸ್ಕರ ನಾನು ಈ ನಿರ್ಧಾರಕ್ಕೆ ಹೇಳ್ತಿದ್ದೀನಿ. ಕೆಲವರು ಏನಂದ್ರು ಅಂದರೆ ಫ್ರೀ ಟಿಕೆಟ್ ಅಂದರೆ ಯಾವುದೋ ಏನು ಕಂಡಮ್ ಸಿನಿಮಾಗೆ ಹೇಳ್ತಾರೆ ಕಣೋ ಹಾಗೆ ಹೇಗೆ ಅಂತ ಅಂದರು. ನನಗೂ ಫ್ರೀ ಟಿಕೆಟ್ ಅಂದ್ಬಿಟ್ರೆ ಇಂಥ ಯಾವುದೋ ಡಬ್ಬಾ ಸಿನಿಮಾ ಅಂತಾರೆ ಅಂತ. ದಯವಿಟ್ಟು ಅವ್ರು ಬಂದು ನೋಡಿ ಆಮೇಲೆ ಮಾತಾಡಲಿ. ನಮ್ಮ ಕಂಟೆಂಟ್ ಆಗಿರ್ಬೋದು, ನಮ್ಮ ಕ್ವಾಲಿಟಿ ಆಗಿರ್ಬೋದು ನೋಡಿ ಅವರು ಇಂಥ ಸಿನಿಮಾನ ಫ್ರೀ ಕೊಟ್ಟು ನಮ್ಗೆ ತೋರಿಸಿದ್ರಲ್ಲ, ಅದಕ್ಕೋಸ್ಕರ ಅದು ನಾವು ಹೇಳ್ಬೇಕು ಅನ್ನೋ ಒಂದು ಮನಸ್ಸಾದ್ರೂ ಬರಬೇಕು ಅಂತ ನಾನು ಇದು ಮೇಡಮ್, ಅಷ್ಟೇ. ಇನ್ನೊಂದು ಏನಂದರೆ, ಇವಾಗ ಒಬ್ರು ಆರ್ಟಿಸ್ಟ್ ಆಗಲಿ ಅಥವಾ ನಿಮ್ಮ ಸಿನಿಮಾ ಕೆರಿಯರ್ನ ಶುರು ಮಾಡಬೇಕಾದ್ರೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ನೀವು ನಿಮ್ಮ ಈ ಸಿನಿಮಾ ಇಂಡಸ್ಟ್ರಿ ಜರ್ನಿನ ಇವಾಗ ನಿಮ್ಮ ನಿರ್ಮಾಣದ ಸಿನಿಮಾದಲ್ಲೇ ಶುರು ಮಾಡಿದ್ರಿ. ನೀವು ಯಾವ ಥರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ? ಸೊ ನಿಮ್ಮನ್ನು ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ? ಮೇಡಮ್, ಇದಕ್ಕೆ ಮುಂಚೆ ನಾನು ಯಾವ ರೀತಿಯೂ ತಯಾರಿ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ದಪ್ಪ ಆಗಿಬಿಟ್ಟಿದ್ದೆ. ಸೊ ಸಣ್ಣ ಆಗೋದಕ್ಕಿಂತ ಜಿಮ್ಗೆ ಹೋಗಿದ್ದು, ಅಲ್ಲಿ ಇವ್ನು ಡೈರೆಕ್ಟ್ರು ಸಿಕ್ಕಿದ್ದು. ಸೊ ಇವ್ನು ಸಿಕ್ಕಾದ್ಮೇಲೆ ನಾನು ಶುರು ಮಾಡಿದ್ದೆ 1.5 ವರ್ಷ ಆಯಿತು ಅನ್ಸ್ಕೊತೀನಿ. ಇವನು ಒಪ್ಕೊಂಡಿದ್ದೆ 6 ತಿಂಗಳು ಬಿಟ್ಟು. ಆ ಟೈಮಲ್ಲಿ ವರ್ಕೌಟ್ ಮಾಡಿ ಫಿಟ್ಟಾಗಿ, ಮತ್ತು ಯಾರೋ ಒಬ್ಬರು ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿಗೆ ಹೋದರೆ ನಿಮ್ಗೆ ಎಲ್ಲ ಕಲೆನೂ ಕಲಿಸ್ಕೊಡ್ತಾರೆ ಅಂತ ಅಂದರು. ಸೊ ಆಗ 4:15 ಎದ್ದು 5:00 ಅಲ್ಲಿ ಇರಬೇಕಾಯ್ತು. ನಂದಿರೋ JP ನಗರ, ಅವರು ನಂದಿನಿ ಲೇಔಟು ಬಂದಿದ್ರು ಇವಾಗ ಚಾಮರಾಜ್ ಸರ್ ಅಂತ. ಅಲ್ಲಿಗೆ ಹೋದಕ್ಕೆ, ಸರ್ ನನ್ನ ಹತ್ರ ಹಿಂಗೆ ಸರ್ ಅನ್ನೋದು ವ್ಯವಸ್ಥೆ ಇಲ್ಲ ಅಂದಕ್ಕೆ ಅವರು ಫ್ರೀಯಾಗೆ, ಹೌದಪ್ಪ ನಿಮ್ಮಂಥ ಕಷ್ಟ ಬೀಳೋದು ನಾನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ದಿನ 1 ಅವರು ಡ್ಯಾನ್ಸು, ಫೈಟು, ಆ್ಯಕ್ಟಿಂಗು ಎಲ್ಲ ಅಲ್ಲಿ ಕಲಿಸ್ಕೊಟ್ರು. ಸೊ ಅಲ್ಲಿ 1 ಇಯರ್ ನಾನು ಪ್ರಿಪೇರ್ ಆಗೋಗ್ಬಿಟ್ಟೆ ಅಲ್ಲಿ. ಇವಾಗ ಎಕ್ಸ್ಪೆಕ್ಟೇಷನ್ಗಿಂತ ದುಡ್ಡು ಜಾಸ್ತಿ ಬಂಡವಾಳ ಹಾಕಿದ್ದೀರಾ, ಸಾಲನೂ ಮಾಡ್ಕೊಂಡಿದ್ದೀರಾ. ಸೊ ಎಷ್ಟು ಇದಕ್ಕೆ ನಿರ್ಮಾಣಕ್ಕೆ ಬಂಡವಾಳ ಹಾಕಿದ್ದೀರಾ, ಹಾಗೆಯೇ ಎಷ್ಟು ಸಾಲ ಮಾಡ್ಕೊಂಡಿದ್ದೀರಾ ಅಂತ?
ಮೇಡಮ್ ನನ್ನ ಹತ್ರ 70 ಲಕ್ಷ ಇತ್ತು, ಓಕೆನಾ. ಇವನು ಅಂದಿದ್ದು ಸಾಕಾಗುತ್ತೆ ಅಂತ ಅಂದ. ಫಸ್ಟ್ ಪ್ರಿಂಟ್ ಬರೋದಕ್ಕೆ 1.25 ಕೋಟಿ ಆಗೋಯ್ತು. ಬಟ್ ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರು ಅವರು ಸಿನಿಮಾ ನೋಡಿದ್ಮೇಲೆ ಇದೊಂದು 3 ಕೋಟಿ ರೂಪಾಯಿ ಗಂಟ ಆಗಿರೋ ಅಷ್ಟು ಖರ್ಚು ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಕಾರಣ ಏನಂದರೆ, ಬೇರೆ ನಾವು ಸಿನಿಮಾಗೆ ಹಾಕಿದ್ದೀವಿ, ನಮ್ಮ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಾರೆ, ನಮ್ಮ ಟೀಮಲ್ಲಿ ಡ್ರಿಂಕ್ಸ್ ಮಾಡೋರಿಲ್ಲ, ಸ್ಮೋಕ್ ಮಾಡೋರಿಲ್ಲ. ಸೊ ಯಾವ ಪಾರ್ಟಿಗಳು ನಡೆದಿಲ್ಲ ಇದುವರೆಗೂ. ನಾವು ಅಲ್ಲಿ ಟೆಂಟ್ಗಳು ತಗೊಂಡೋಗ್ಬಿಡ್ತಿದ್ವಿ 1 ಅವರ್ಗೆ, ಅಲ್ಲಿ ಬೇರೆ ಕಡೆ ಟೆಂಟ್ ಹಾಕೊಂಡು ಮಲ್ಕೋತಿದ್ವಿ ಹೊರತು ಸಿನಿಮಾಗೆ ಏನು ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡಿ ಆ 1.25 ಕೋಟಿ ಅನ್ನೋದು ನಂಗೆ ದೊಡ್ಡದಾಗೋಯ್ತು. ಸೊ ತಿರ್ಗಾ ಇವಾಗ ಪ್ರಮೋಷನ್ನು ಅನ್ನೋ ಥರದಲ್ಲಿ ಬಂದಾಗ ಅದಕ್ಕೊಂದು 10 ಲಕ್ಷ ಬೇಕು. ಸೊ ಟೋಟಲಿ 1.35 ಗಂಟೆ ಆಗುತ್ತೆ ಮ್ಯಾಮ್. ಅಂದರೆ ಅಲ್ಲಿಗೆ ಲೆಕ್ಕ ಒಂದು 55-60 ಲಕ್ಷ ಸಾಲನೇ ಆಗೋಗಿದೆ ನನಗೆ. ಈಗ ಜನ ಇವರು ಕೆಲವರು ಇಂಡಸ್ಟ್ರಿಯಲ್ಲಿ ಹೇಳ್ತಿರೋ ಪ್ರಕಾರ ₹1 ಬರಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಭಯ ಆಗಿ ನನಗೆ ಇದು ಪರವಾಗಿಲ್ಲ, 10 ಲಕ್ಷ ಖರ್ಚಾದರೂ ಆಗಲಿ, ಫಸ್ಟು ದಿನ ಜನ ಬಂದು ನೋಡಲಿ, ನಾನು ಗೆಲ್ತೀನಿ ಅನ್ನೋ ಧೈರ್ಯ ನನಗಿದೆ. ಆ ಉದ್ದೇಶಕ್ಕೆ ಇದು ಹೇಳ್ತಿದ್ದೀನಿ ಮೇಡಮ್. ಜನ ನಿಮ್ಮ ಸಿನಿಮಾವನ್ನು ಯಾಕೆ ನೋಡಬೇಕು ಅಂಥದ್ದು ನಿಮ್ಮ ಸಿನಿಮಾದಲ್ಲಿ ಏನಿದೆ? ನೀವು ಆಗಲೇ ಹೇಳಿದ್ರಿ ಫ್ರೀ ಟಿಕೆಟ್ ಕೊಟ್ಟು ಬೇಕಾದ್ರೆ ಸಿನಿಮಾ ನೋಡ್ಬೋದು ಅಂತ ಒಳ್ಳೆ ಕಂಟೆಂಟ್ ಇದೆ ಅಂತ. ಸೊ ಏನಿದೆ ಅಂಥದ್ದು ಅಂತ ಮೇಡಮ್, ಒಂದು ಸಿನಿಮಾ ನಾನು ಆಡಿಯನ್ಸ್ ಆಗಿ ಹೇಳ್ಬೇಕಾದ್ರೆ ನನ್ನ ಆಲೋಚನೆಗಳೆಲ್ಲ ಬಿಟ್ಟು ಅಲ್ಲಿ 2.5 ಅವರ್ ಏನು ನಡೆಯುತ್ತೆ ಅದ್ರ ಬಗ್ಗೆ ಗಮನ ಕೊಡೋ ಥರ ಅಲ್ಲಿ ಇರಬೇಕು ಅಷ್ಟೇ. ಅದನ್ನ ನಾವು ತಂದಿದ್ದೀವಿ ತೆರೆ ಮೇಲೆ ಅಂತ ನನಗೆ ಇದಿದೆ. ಸೊ ಕತೆ ನನಗೆ ಹೇಳಿದ್ರೆ ಅವ್ನು ಬೈತಾನೆ, ಆ ಥರ ಆಗಲ್ಲ ಅದು. ಸೊ ತುಂಬ ವೇರಿಯೇಷನ್ ಇದೆ ಮ್ಯಾಮ್. ಕತೆ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಅರ್ಥ ಆಗಲ್ಲ ಅನಿಸುತ್ತೆ. ಯೂಶ್ವಲಿ ನೋಡಿದ್ರೇ ಲಾಸ್ಟ್ 30 ಮಿನಿಟ್ಸ್ ಗಂಟ ಫುಲ್ ಕನ್ಫ್ಯೂಷನಲ್ಲೇ ಇರುತ್ತೆ ಸಿನಿಮಾ. 30 ಮಿನಿಟ್ಸಲ್ಲಿ ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಜನ ಬರೋದೇನಕ್ಕೆ ಮ್ಯಾಮ್, ಅವ್ರ ಆಲೋಚನೆಗಳು, ಅವ್ರ ಕಷ್ಟಗಳೆಲ್ಲ ಬಿಟ್ಟು ಏನೋ ಒಂದು ಬೇರೆ ಕಡೆ ಆಲೋಚನೆ ಒಂದು 2.5 ಅವರ್ ಕೂತ್ಕೊಂಡು ನೋಡ್ಕೊಂಡು ಹೋಗೋಣಪ್ಪ ಅಂತ ಆ ಕೆಲಸ ನಮ್ಮ ಸಿನಿಮಾ ಮಾಡುತ್ತೆ ಅನ್ನೋದು ನಂಬಿಕೆ ಇದೆ ಮ್ಯಾಮ್ ನನಗೆ. ಸರ್, ಕೊನೆಯದಾಗಿ ಜನಗಳಿಗೆ ಏನು ಹೇಳ್ತೀರಾ? ಯಾವ ಥರ ಮೇಡಮ್ ಅದು ಏನು? ದಯವಿಟ್ಟು ನನಗೆ ಗೊತ್ತಿಲ್ಲ, ಇವತ್ತು ಇಂಡಸ್ಟ್ರಿ ತುಂಬ ಲಾಸಲ್ಲಿದೆ, ಕನ್ನಡ ಇಂಡಸ್ಟ್ರಿ ತುಂಬ ಕೆಳಮಟ್ಟದಲ್ಲಿದೆ ಅಂತ ಮಾತುಕತೆಗಳು ಬರ್ತಿದೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ಇವಾಗ ನಾನು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದೀನಿ, ಅಲ್ಲಿಗೆ ಜನ ಬರೋದಕ್ಕೆ ನನಗೆ ಗೊತ್ತಿಲ್ಲ ಯಾವ ಥರ ಸ್ಟ್ರಾಟಜಿ ಇವೆಲ್ಲ ಯೂಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ಮೀಡಿಯಾದವರು ನಂಗೆ ಸಪೋರ್ಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ಮ್ಯಾಮ್, ಇದು ಈ ಥರ ಆದರೂ ಹೇಳಿದ್ರೆ ಜನ ಬಂದು ಅಟ್ಲೀಸ್ಟು ನನ್ನ ಇದಕ್ಕೆ ಒಂದು 2.5 ಅವರ್ ಟೈಮ್ ಕೊಡ್ತಾರೇನೋ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ನೀವು ತಲುಪಿಸಿದ್ರೆ ಜನಕ್ಕೆ ಅವ್ರೇನಿಲ್ಲ ಮ್ಯಾಮ್, ನಮ್ಮ ಸಿನಿಮಾ ಇದಕ್ಕೆ ಫೋನ್ ನಂಬರ್ ಇರುತ್ತೆ ಅಲ್ಲ, ಆ ಫೋನ್ ನಂಬರ್ ಕಳಿಸಿದ್ರೆ ಸಾಕು, ನಾವು ಬುಕ್ ಮಾಡಿಕೊಡ್ತೀವಿ. ಅವ್ರು ಎಷ್ಟು ಜನನ ಬರಲಿ, ಸಿನಿಮಾ ಥಿಯೇಟ್ರ್ ತುಂಬೋ ತನಕ, ಶುಕ್ರವಾರ ಮಾತ್ರ ಮ್ಯಾಮ್ ಸಿನಿಮಾ ಥಿಯೇಟ್ರ್ ತುಂಬೋ ತನಕ ನಾನು ಬೇಕಾದ್ರೆ ಫಿಲ್ ಮಾಡಿಸ್ಕೊಡ್ತೀನಿ. ಇದು ಡೈರೆಕ್ಟಾಗಿ ಹೇಳ್ತಿದ್ದೀನಿ. ಕೆಲವರು ಏನಂದ್ರೆ ಫ್ರೀ ಟಿಕೆಟ್ ಅಂತ ಮಾತ್ರ ಹೇಳೋಕ್ಕೋಬೇಡ ಎಲ್ಲೋ ಅಂದರು. ಕೊನೆಗೆ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ, ಸ್ಟೇಜ್ ಮೇಲೆ ಹೇಳೋದು ಬೇಡ ಅಂತಲೇ ಬಂದೆ. ಸೊ ಆಗಲಿಲ್ಲ. ಸೊ ಹಿಂಗಾದರೂ ಜನ ಬಂದು ಒಂದಷ್ಟು ಜನ ಬಂದು ನೋಡಿ ಅವರು ಬೇರೆಯವ್ರಿಗೆ ಹೇಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಮ್ಯಾಮ್. ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡಿದ್ದೆ ಅಷ್ಟೇ ಆಡಿಯನ್ಸ್ನ. ಖಂಡಿತ ಸರ್, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಖಂಡಿತವಾಗಿ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದೇ ಶುಕ್ರವಾರ ಬಂದೂಕು ಅನ್ನುವಂಥ ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ. ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ಈ ಸಿನಿಮಾವನ್ನು ನೋಡಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಇದಿಷ್ಟು ಬಂದೂಕು ಸಿನಿಮಾದ ನಿರ್ಮಾಪಕರ ಮಾತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.